ಮಕ್ಕಳು ಶಿಕ್ಷಣ ಕಲಿಯುವ ವಯಸ್ಸಿನಲ್ಲಿ ಶಾಲೆ ಬಿಟ್ಟರೆ ದುಶ್ಚಟಗಳಿಗೆ ಬಲಿಯಾಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಬದುಕಿನ ಭಾಗವಾಗಿರುವಂತಹ ಶಿಕ್ಷಣದಿಂದಲೇ ವಂಚಿತರಾಗಿ ಬಿಡ್ತಾರೆ. ಮಕ್ಕಳು ಹೀಗೆ ಆಗಬಾರ್ದು, ಒಳ್ಳೆಯ ಶಿಕ್ಷಣವಂತರಾಗಬೇಕು ಅಂತಲೇ ಶಿವಮೊಗ್ಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ಒಂದು ಅಭೂತಪೂರ್ವ ಅಭಿಯಾನಕ್ಕೆ ಚಾಲನೆ ನೀಡಿವೆ. ಶಾಲೆ ಬಿಟ್ಟ ಮಕ್ಕಳಿಗಾಗಿ ವಿಶೇಷ ಅಭಿಯಾನ. ಮಕ್ಕಳ ಓದುವ ಕನಸಿಗೆ ಅಭಿಯಾನದ ಆಸರೆ. ಶಿಕ್ಷಣ ಎಂಬುದು ಈಗ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮಕ್ಕಳು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಉತ್ತಮವಾಗಿ ಕಲಿತರೆ ಬದುಕಿಗೆ ಒಂದು ಶೈಕ್ಷಣಿಕ ಶಕ್ತಿ ಸಿಗುತ್ತೆ. ಆದರೆ ಇತ್ತೀಚಿನ ಕೆಲ ವರ್ಷಗಳಿಂದ ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮರಳಿ ಶಾಲೆಗೆ ಎನ್ನುವ ಅಭಿಯಾನವನ್ನು ಹಮ್ಮಿಕೊಂಡು ವಿವಿಧ ಕಾರಣಗಳಿಂದ ಶಾಲೆ ಬಿಟ್ಟಿದಂತಹ ಹಾಗೂ ಶಿಕ್ಷಣದಿಂದ ವಂಚಿತರಾಗ್ತಿದ್ದಂತಹ ಮಕ್ಕಳನ್ನು ಗುರುತಿಸಿ ಅಧಿಕಾರಿಗಳಿಗೆ ಮಕ್ಕಳ ಮನೆಗೆ ಹೋಗಿ ಶಿಕ್ಷಣದ ಅರಿವನ್ನು ಮೂಡಿಸಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವ ಮಹತ್ವವಾದಂತಹ ಒಂದು ಅಭಿಯಾನ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಉತ್ತಮ ರೀತಿಯಲ್ಲಿ ಸಾಗಿದೆ. ಶಾಲೆಯಿಂದ ಯಾವುದೂ ಮಕ್ಕಳು ಹೊರಗಡೆ ಉಳಿಬಾರ್ದು ಅಂತೇಳಿ ಮಾನ್ಯ CO ಸಾಹೇಬರ ಹೇಮಂತ್ ಸಾಹೇಬರು ಮತ್ತೆ ನಮ್ಮ DDP ಅವರು ಇವ್ರ ಜೊತೆ ಎಲ್ಲ ನಮಗೆ ಯಾವ ಮಕ್ಕಳು ಉಳಿಬಾರ್ದು ಅಂತೇಳಿ ಅವರು ಮಾರ್ಗದರ್ಶನ ಮಾಡಿದ್ರು. ಅವ್ರ ಮಾರ್ಗದರ್ಶನದ ಮೇಲೆ ನಾವು ವಿಶೇಷವಾದಂಥ ಒಂದು ಅಭಿಯಾನವನ್ನ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ, ಯಾವ ಮಕ್ಕಳು ಶಿವಮೊಗ್ಗ ತಾಲೂಕಲ್ಲಿ, ಶಿವಮೊಗ್ಗ ನಗರ ಮತ್ತು ತಾಲೂಕಲ್ಲಿ ಒಂದು ಮಗುನು ಸಹ ಶಾಲೆ ಬಿಟ್ಟು ಹೊರಗಡೆ ಹೋಗಬಾರ್ದು. ಈ ನಿಟ್ಟಿನಲ್ಲಿ ನಾವು ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೈ ಜೋಡಿಸ್ತಾ ಇರೋದು ಪೊಲೀಸ್ ಇಲಾಖೆ. ಇನ್ನು ವಿಶೇಷ ಅಭಿಯಾನಕ್ಕೆ ಶಾಲಾ ಶಿಕ್ಷಣ ಇಲಾಖೆಗೆ RDPR, ಕಂದಾಯ ಮತ್ತು ಪೊಲೀಸ್ ಇಲಾಖೆ ಸಾಥ್ ನೀಡಿದೆ. ಖುದ್ದು SP ಮತ್ತು ಪೊಲೀಸ್ ಸಿಬ್ಬಂದಿ ಶಾಲೆ ಬಿಟ್ಟ ಮಕ್ಕಳ ಮನೆಗೆ ತೆರಳಿ ಪೋಷಕರಿಗೆ ಶಿಕ್ಷಣದ ಹಕ್ಕು ಮತ್ತು ಮಹತ್ವದ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ಇದರ ಫಲವಾಗಿ ಕೇವಲ 1 ತಿಂಗಳ ಅವಧಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಮರಳಿ ಶಾಲೆಗೆ ಸೇರಿಸಲಾಗಿದೆ. ಶಿವಮೊಗ್ಗ ತಾಲೂಕಿನಲ್ಲೇ 60ಕ್ಕೂ ಹೆಚ್ಚು ಮಕ್ಕಳನ್ನು ಮರಳಿ ಶಾಲೆಗೆ ಸೇರಿಸಲಾಗಿದೆ. ಅಷ್ಟೇ ಅಲ್ಲ, ಒಮ್ಮೆ ಶಾಲೆಗೆ ದಾಖಲಿಸಿದ ನಂತರ ಮಕ್ಕಳು ಮತ್ತೆ ಶಾಲೆ ಬಿಡದಂತೆ ನಿರಂತರ ಫಾಲೋ ಅಪ್ ಮಾಡುವ ಜವಾಬ್ದಾರಿಯನ್ನು ಕೂಡ ಇಲಾಖೆ ವಹಿಸಿಕೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಇಬ್ಬರು ಸಹಯೋಗದೊಂದಿಗೆ ನಾವು ಅವರು ಎಲ್ಲ ಸೇರಿ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ, ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿ, ಕೆಲವು ಕಡೆ ಮಕ್ಳಿಗೂ ಕನ್ವಿನ್ಸ್ ಮಾಡಬೇಕಾಗಿದೆ, ಕೆಲವು ಕಡೆ ಪೇರೆಂಟ್ಸ್ಗೂ ಕನ್ವಿನ್ಸ್ ಮಾಡಬೇಕಾಗಿದೆ. ಅವೆಲ್ಲವನ್ನು ಮಾಡಿ ಸುಮಾರು 250 ಜನಕ್ಕೆ ನಾವು ವಾಪಸ್ಸು ಶಾಲೆಗೆ ಕರೆತಂದಿದ್ದೀವಿ. ಒಟ್ಟಾರೆಯಾಗಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು ಎನ್ನುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಈ ಮರಳಿ ಶಾಲೆಗೆ ಅಭಿಯಾನ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮೆಚ್ಚುಗೆಗೆ ಪಾತ್ರವಾಗಿದೆ.